ಅದು ಬಸರ ಐತಿ ಅದು ಬೇಡ, ಇದು ಡುಬ್ಲಿ ಕರ್ಕೊಂಡು ಹೋಗು ಬರ್ತಾಳೆ ಈಕಿ. ಆತಾಳಪ್ಪ, ನಂಗೂ ಹೆದ್ರಿಕಾಕತಿ ಪೊಲೀಸ್ ಸ್ಟೇಷನ್ ಗೀಸನ್ ಅಂದ್ರ. ಮತ್ತೆ ಆತ ಬರ್ತೀನಿ. ಏನ್ ಮಾಡ್ಬೇಕು ಮುಂದೆ? ನೀವು ಅದ್ರದ್ದೆಲ್ಲ ತಲೆ ಕೆಸ್ಕೊಬಿಡ್ರಿ ಅತ್ತಿಯರ, ರೊಕ್ಕ ಬರಂಗೆ ನಾ ಮಾಡ್ತೀನಿ ಆತ್ರಿ. ಆಮೇಲೆ ಅವರು ಗೌಡ್ರು ಇವ್ರಿಗೆ ಆರಾಮಾಗೋವರೆಗೂ ಪೂರಾ ಇವ್ರ ಖರ್ಚು ನೋಡ್ಕೋಬೇಕು. ಹಂಗೆ ನಾನು ಪೊಲೀಸ್ ಕೈಲೇನ ಅವ್ರಿಗೆ ಹೇಳಿಸ್ತೇನೆ ಆತ್ರಿ. ನಿಮ್ಮ ಮನೆಗೆ ಏನೇನು ಬೇಕು ಕಿರಾಣಿ ಎಲ್ಲ ಬರ್ಬೇಕು, ಅದೈತ್ರಿ. ಈಗ ಯಾಕಂದ್ರೆ ದುಡಿಯೋ ಗಂಡ ಮಗಂದು ಕೈಯ ಹೋಗಿತ್ರಿ, ಅದು ಬಲಗೈ. ಅವ್ರು ಏನ್ರ ಹಾರಾಡಿದ್ರು ಅಂದ್ರೆ ನಮಗೆ ಕೋರ್ಟ್ ಐತಿ, ಕೇಸ್ ಹಾಕೊಂಡು ನಾವು ಕೇಸ್ ನಡೆಸೋಣಂತ್ರಿ. ಯಪ್ಪ, ಇನ್ನ ಈ ಕಣ್ಣಿಲಿ ಏನೇನ್ ನೋಡ್ಬೇಕಲ್ಲ, ಯಪ್ಪ ನಾನು. ಅಯ್ಯಯ್ಯೋ, ಪೊಲೀಸು ಸ್ಟೇಷನ್ನು ಕೇಸು ಕೋರ್ಟ್ ಅಂತ. ಯಪ್ಪ ಬೇಡ. ಅಮ್ಮರ ಏನೂ ಆಗಲ್ರಿ, ನೀವೊಂದಿಟ್ಟು ಸಮಾಧಾನದಾಗಿದ್ರೆ ಏನ್ರ ಮಾಡ್ಬೋದ್ರಿ. ಮೊದ್ಲು ಮಾವರ್ನ ಚಂದಾಗ ಮನೆಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡನ್ರಿ. ಅದು ಸ್ಟೇಷನ್ದು ಪೊಲೀಸು ಕೇಸು ಕೋರ್ಟು ನಾನು ನೋಡ್ಕೋತೀನಿ. ಮಾವರ್ ಏನಂದ್ರ ಅವರು ಇರೋವರೆಗೂ ಆರಾಮಾಗಿ ಜೀವನ ನಡಿಬೇಕು, ಹಂಗೆ ಮಾಡಿಕೊಡ್ತಾರೆ ಮಾವರ್ದು. ಇಡೀ ಮನೆಸ್ ಮಂದಿನ ಮಾಡಲ್ಲ, ಮಾವರ್ದೊಂದು ಮಾಡಿಕೊಡ್ತಾರೆ. ಯಾಕಂದ್ರೆ ಅವ್ರದ್ದು ಹೋಗಿರೋದು ಹಂಗೆ ಹೋಗಿರೋದಲ್ಲ ಕೈ. ಇದು ಕಂಪ್ನಿದು ಅದು ಐತ್ರಿ, ಅದು ಕಾಯ್ದೆ ಐತಿ, ಅದ್ರ ಪ್ರಕಾರ ಮಾಡೋಣ. ಯಪ್ಪ, ಈಗ ಹೆಂಗೈತಪ್ಪ? ಆರಾಮದ್ದೀನಿ. ಯವ್ವ, ಅಪ್ಪ ಏನಾರು ತಿನ್ನಿಸ್ಬೇಕು. ತಿನ್ಸಾಳ ಗಂಜಿ ಮಾಡ್ಕೊಂಬಂದಾಳ. ನಿಮ್ಮ ದೊಡ್ಡವಗೂ ಆರಾಮಿಲ್ಲ, ಆಕಿ ಆ ಕಡೆ ಹೆಣ್ಮಕ್ಳದ್ದು ಇದ್ರಾಗ ಅದಾಳ, ನಾನು ಈ ಕಡೆಗೆ ಅದೀನಿ. ಆಕಿಗೂ ಗಂಜಿ ಇಬ್ರಿಗೂ ತಂದು ಕೊಡ್ತಾಳ. ಕವಿತಿ ಪಾಪ ಇಲ್ಲೂ ಅಲ್ಲೂ ಓಡಾಡ್ಕೊಂತ ಒಂದೈತಿ. ನಾಳೆನ ಮನೆಗೆ ಹೋಗಂದಾರ ನಿಮ್ಮ ದೊಡ್ಡವಾಗ, ಆಕಿನ ಮನೆಗೆ ಕಳಿಸಿ ಕವಿತಾವನ್ನ ಇಟ್ಕೊಂಡ್ರೆ ಆತಿಲ್ಲಿ. ತಲೆ ಕೆಸ್ಕೊಬಿಡಪ್ಪ, ನಾ ಇರ್ತೀನಲ್ಲ, ನಾನು ಅದೀನಿ, ಇವರು ಇದಾರ. ಇವ್ರು ಬೇಕಾದ್ರೆ ಹೋಗ್ಲಿ, ಇವ್ರ ಸಾಲ ಐತಿ, ನಾನು ಇರ್ತೀನಿ. ದೊಡ್ಡವ್ ಮನ್ಯಾಗಿರ್ಲಿ, ಕವಿತಿ ನಾನು ಅವ್ವ ಇಲ್ಲೇ ಇರ್ತೀನಿ ನಿನ್ ಜೊತೆಗೆ. ನಿಮ್ಮ ಮನೆಗೆ ಹೋಗ್ಬಿಡು ಸುನೀತಿ, ಮನ್ಯಾಗಿರು ಹೋಗು. ಮನ್ಯಾಗ ನಿಮ್ಮ ತಮ್ಮ ಒಂದೈತಿ, ಅದಕ್ಕಿನ್ನ ಎತ್ತಿಗೆ ಪತ್ತಿಗೆ ಮೇವು ಹುಲ್ಲು ಹಾಕಕ್ ಬರುದಿಲ್ಲ. ಹೋಗವ ನಿಮ್ಮ ಮನೆಗೆ ಹೋಗು, ತಮ್ಮರ್ ಕರ್ಕೊಂಡು ಹೋಗು. ಮನ್ಯಾಗ ಅನ್ನ ಸಾರು ಮಾಡಿಟ್ಟು ಬಂದೀನಿ, ಉಣ್ಣೋಗು. ತಮ್ಮಗ ಮಾಡಿದ್ದೈತಿ. ಯವ್ವ ನೋಡ್ದಿ, ಇಂಥದ್ರಾಗೂ ಅನ್ನ ಸಾರು ಮಾಡಿ ಈರಣ್ಣ ತಿನ್ನಕ್ಕಿಟ್ಟು ಬಂದಾಳ. ನೋಡ್ದೇಕಿನ್ನ ಅದಕ್ಕೆ ಇಲ್ಲೇನು ತಿನ್ನುವಳ್ಳಿಕಿ ಹಂಗೆ ನಿಲ್ಲಕ ಅಂತ ಪರಿ ಶಕ್ತಿ ಐತಿಕಿಗೆ. ನಾನು ಅದಕ್ಕಂತೀನಿ, ಅಯ್ಯ ಹಿಡಂಬಿನವ ಇದು. ಈಗ ಅದಕ್ಕೆ ಈಕಿನ್ನು ಹಳಿಯನ್ನು ಅಲ್ಲೇ ಕರೆಸಿ ಎದಿಗಡ್ರ ತಿನ್ನಿಸಿ ಮತ್ತು ಆರಕ್ಕೆ ಮಲಗಿಸ್ಬೇಕಲ್ಲ ಅಲ್ಲಿ. ಯಾರು ಇಲ್ಲಿಗ ಚಲೋ ಆಗಿಬಿಡುತ್ತಾ ಇನ್ನೇನು. ನಾನು ಅದಿನಲ್ಲಿ ಇಲ್ಲಿ, ನಾನು ಜೊತೆಗೆ ಹೋಗ್ತೀನಿ, ನಾನು ಬಿಡುದಿಲ್ಲ. ತಡ್ಕ ನೀ ಹೋದ್ರೆ ನಾವು ಬರ್ತೀವವ. ಯಾವನು ಕುಂತಾನ ಇಲ್ಲಿ ಗಾಡಿಗೆ ಹಚ್ಕೊಂಡು? ನಿನ್ನ ಅದೇನೋ ಅಂತಾರಲ್ಲ ಹಂಗಾತ್ ನೋಡು. ಆ ಥರ ಮಕ್ಕೊಂಡು ನನ್ನ ಕಾಲು ಚಚ್ಕೊಂಡ ಅಣ್ಣ ಹಸ್ಕಿ ಮ್ಯಾಗ ನಮ್ದು ಹೇಳ. ಒಂದು ಕಾಲು ಚಚಿದ್ರೆ ಬಂದು ಬೈತಾವು. ಇದನ್ನೇನು ಮಾಡ್ರಿ ನೀವು, ನಿಮ್ಮ ಮನೆ ಮಾಡ್ರಿ ಅನ್ನೋ ಅಂತ ಬರ್ತಾಳ ಆಕಿ. ಅದಕ್ಕೆ ಏನಾಕಿ ಡುಮ್ಮಿ ಸಿಷ್ಟ್ರತಿ. ಇಲ್ಲವ, ನಾ ಎಲ್ಲೂ ಹೋಗಲ್ಲ, ಅಪ್ಪನ ಬಿಟ್ಟು ನಾ ಇಲ್ಲೇ ಇರ್ತೀನಿ. ನಾನು ಅಲ್ಲ, ಅಪ್ಪನ ಜೊತೆಗೆ ಇರ್ತೀನಿ ನಾನು. ನಾಳೆ ಹೆಂಗೂ ಐತವ್ರಿ ಅತ್ತಿಯರ, ನಾನು ಇಲ್ಲೇ ಇರ್ತೀನಿ, ನಡೀತೈತಿ. ನಾಳೊಂದಿನ ಇರ್ತೀನಿ, ಬೇಕಾದ್ರೆ ಸುನೀತಾನ್ ಬಿಟ್ಟು ಹೋಗ್ತೀನಿ. ಆದ್ರೆ ಆಕಿ ಈಗಿರೋ ಪರಿಸ್ಥಿತಿ ಆಗ್ರಿ ಅತ್ತಿಯರ, ಸುನೀತಾನು ಇಲ್ಲರದು ಚಲೋ ಅಲ್ರಿ, ಅದಕ್ಕೆ ರೀ. ಹ್ಞೂ ರೀ ತಮ್ಮರ, ನಾನು ಅದನ್ನ ಅನ್ನಕತ್ತೀನಿ. ಇದಕ್ಕೆ ಕೇಳವಳು ನೋಡ್ರಿ, ಈಕಿಗೆ ಒಟ್ಟ ಅರ್ಥನ ಆಗೋಲ್ದಿಕ್ಕಿಗೆ. ನೀವು ಆರಾಮಿರ್ರಿ, ತಾಳ್ಮೆಯಿಂದಿರ್ರಿ. ನಾನೆಲ್ಲ ಆಕಿ ತಿಳಿಸಿ ಹೇಳಿ ನಾ ಊರಿಗೆ ಕರ್ಕೊಂಡು ಹೋಗ್ತೀನಿ. ಆಕೆಲ್ಲಿ ಅಲ್ಲೇ ಇಲ್ರಿ ಆಕಿ ಮನ್ಯಾಗ, ದವಾಖಾನಿಗೆ ಬರೋದು ಬೇಡ. ಯಾಕಂದ್ರೆ ನಾನು ನನ್ನ ಕೂಸಿಂದ ನೋಡ್ಬೇಕಲ್ರಿ. ಏನು ಬೇವ, ಏನೋ ಗುಸು ಪಿಸ್ ಮಾತಾಡ್ತಾರ, ಕೇಳವಲ್ದು ಮುಂದ್ಕ ತಗೋಲೇನು? ಇನ್ನೇನು ಮಾತಾಡ್ತಿರ್ತಾರ? ರೊಕ್ಕ ಏಟು ಬರುತ್ತಾ, ಏನು ಎಷ್ಟು ಬಂದ್ರೆ ಏನು ಮಾಡ್ಬೋದು ಅಂತ ಕೇಳ್ತಿರ್ತಾರ. ಸುಮ್ಮನಿರು, ನೀ ಯಾಕೆ ತಲೆ ಕಿಶಂತಿ? ಅಲ್ಲಿ ನನ್ನ ಮಗನ ಇಲ್ಲ. ಆಮೇಲೆ ನನ್ನ ಮಗ ನನಗೆ ಹೇಳ್ತಾನ ಏಟು ರೊಕ್ಕ ಬರ್ತಾ ಏನು ಅಂತ ಕೇಳಿದ್ರೆ, ನೀ ಯಾಕೆ ತಲೆ ಕಿಶಂತಿ? ಇವು ಎರಡು ಹೊಕ್ಕವನ್ನ ನೋಡಂತರಿ. ಈಗ ಮತ್ತೆ ಚಾಕುಡಿ ಹೋರಿ ಅಂತ ಕಳಿಸ್ತಾಳೆ. ಈಗ ಅಲ್ಲಿಂದ ಬಂದಿರಿ ಅಂತಂದು ಹೋದ್ಲಂದ್ರೆ ಹೋಗಿ ನಿಮ್ಮ ಅಣ್ಣನ ಕೇಳ್ತೀನಿ. ಸುಮ್ಮನಿರು ನೋಡವ, ಅರ್ಥ ಮಾಡ್ಕೊ. ನಾವು ಅದೀವಲ್ಲ, ಮತ್ತು ನಾಳೆ ಬರಕಂತೆ ಅಂತ ನಿಮ್ಮ ಮನೆಯವ್ರ ಜೊತೆಗೆ. ಈಗ ಹೋಗಿ ಅಡಿಗೆ ಪಡಿಗೆ ಮಾಡೋರು ಬೇಕಲ್ವ ಮನ್ಯಾಗ. ಮನೆ ಸ್ವಚ್ಛ ಮಾಡ್ರೆ ಯಾರೂ ಇಲ್ಲ, ಎಲ್ಲರೂ ಇಲ್ಲೇ ಅದೀವಿ. ಅದಕ್ಕೆ ಹೋಗು, ಒಂದಿಟ್ಟು ನೀನು ಮಾಡು. ಅಂತ ತಮ್ಮನು ಆಸರಾಗತ್ತೆ ನಿನಗೆ. ಕಸ ಅಂತಾನವ, ನೀನೇನು ಅನ್ನಕೋಬೇಡ. ನುಸ್ತಾ ಅಡಿಗೆ ಮಾಡು, ಒಂದಿಟ್ಟು ಮೇವು ಪಾವು ಹಾಕ ತೋರಿಸ್ಕೊಡು ತಮ್ಮಗೆ. ಏನಿವ ಹೇಳ ಮತ್ತೆ ಕೇಳು. ನಿಮ್ಮ ದೊಡ್ಡವನು ಬರ್ತೈತೆ ನಾಳೆ. ನಿಮ್ಮ ದೊಡ್ಡ ಆ ಕಡೆ ಅದಾಳ, ಆಕಿನ ಮಾತಾಡಿಸಿ ನೀವು ಹೋಗ್ಬಿಡು. ಅಲ್ಲೇ ಹೋಗಿ ನಿಮ್ಮ ಮನೆಯವ್ರ ಚಾಪಾದ ವ್ಯವಸ್ಥೆ ಮಾಡಿ ಕೇಳುವ. ರೊಕ್ಕಿಲ್ಲವ ನನ್ನ ಹತ್ರ, ಬೇಸರ ಆಗ್ಬಿಡ್ತಾಯಿ. ಅತ್ತಿಯರ, ನೀವು ಅದ್ರ ತಲೆ ಕೆಸ್ಕೊಬೇಡ್ರಿ. ತಡ್ರಿ, ನಾನೀಗ ನಿಮ್ಗೆ ಒಂದು 300 ರೂಪಾಯಿ ಕೊಟ್ಟಿಲ್ರಿ, ಅಕ್ಕೈತಲ್ರಿ? ಇಲ್ಲಿಲ್ರಿ, ಬ್ಯಾಡ್ರಿ.
ಗೌಡ್ರು ಹೋಟೆಲ್ದಾಗ ಹೇಳೋಗ್ಯಾರ್ರಿ ಏನಾರ ಬೇಕಂದ್ರೆ ನೀವು ತಂದು ತಿನ್ರಿ ನಾ ಕೊಡ್ತೀನಿ ಅಂತಂದು ನಾನು ಬೇಡ ನಮಗೆ ಕಿರಾಣಿ ಐಟಮ್ಗೆ ಕೊಡಕನ ಒಂದು ಥಿಯೇಟರ್ ರೊಕ್ಕ ಪಕ್ಕ ಕಿರಾಣಿ ತರಕ ಕೊಟ್ಬಿಡ್ರಿ ಅಂತ ಹೇಳಿನಿ ಹ್ಞೂ ಅಂತ ಹೇಳ್ಯಾರ ಹಾಗಾಗಿ ಹೋಟೆಲ್ ಬಿಲ್ದು ಮಾಡಕ್ಕೆ ಹೋಗಿಲ್ಲಪ್ಪ ಉದ್ದಗ ಅದ್ರದ್ದು ರೊಕ್ಕ ಹೋಟೆಲ್ದು ಬಂದ್ರೆ ತಿಂದು ಐತಂತ ಕುಂತ್ರ ನಾಳೆ ಕಿರಾಣಿ ಪರಾಣಿ ತಂದು ಹಾಕುದಿಲ್ಲ ಅಂದ್ರೆ ಇಡೀ ಮನೆ ಮಂದಿನ ಉಪವಾಸ ಹೋಗ್ತಾರಪ್ಪ ಅದಕ್ಕೆ ಎಷ್ಟು ಒಳ್ಳೆಕಿದಾವ ನನ್ನ ನಿಂತಿ ಅರ್ಥನ ಮಾಡ್ಕೊಳ್ಳಿಲ್ಲ ನಾನು ನೋಡವಾ ಸುನಿತಾ ಮಗಳ ಯಪ್ಪ ನಮ್ಮವ್ ಶಾಣೆಕೆಲ್ಲನ ನಮ್ಮವ್ ಬಂಗಾರಲ್ಲ ನೀನು ಅಪ್ಪ ನೀನ್ ಯಾವತ್ತು ನಮ್ಗೆ ಹಿಂಗತ್ತ ಮಾತಾಡೇ ಇದ್ದಿದ್ದಿಲ್ಲ ಸಣ್ಣರಿದ್ದಾಗೂ ಮಾತಾಡಿಲ್ಲ ಈಗ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಪ್ಪ ನನ್ನ ತಪ್ಪಾಗೈತೆ ಅದು ಬಿಡು ನೋಡವ ನೀನು ಹೊಟ್ಟಿಲ್ಲದ ಈಗ ದವಾಖಾನೆಗಿರೋದು ಚಲೋ ಅಲ್ಲ ಹಂಗೆ ಅಳದು ಕರಿಯೋದು ಮಾಡಬೇಡ ನಂಗೆ ಏನಾಗಿಲ್ಲ ನಾ ಆರಾಮದೀನಿ ನೀನು ಊರಿಗೆ ಹೋಯವ ಕರ್ಕೊಂಡು ಹೋಗ್ತಮ್ಮರ್ ಅಲ್ಲೇ ಇರೋ ನಾಳೆ ಮತ್ತೆ ಬರಕ್ಕಂತೆ ಅಂತ ಆಯವ್ವ ಶಾಣೆಗೆ ನೀನು ಹೋಗು ನೋಡಿ ಅಲ್ಲಿ ಸಾಕು ಹೋಗು ಹ್ಞೂ ಆತಪ್ಪ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ನಾನು ಹೋಗ್ತೀನಿ ಇವ್ರು ಇಲ್ಲೇ ಇರ್ಲೇನಪ್ಪ ಬ್ಯಾಡಲ್ಲಿ ಕರ್ಕೊಂಡು ಹೋಗು ನೀವು ಒಬ್ಬಾಕಿ ಏನು ಹೋಗಿ ಇದತ್ನಾಗ ಕರ್ಕೊಂಡು ಹೋಗು ತಮ್ಮರ ಹೆಂಗೆ ಬಂದಿರಿ ನೀವು ಮೋಟರ್ ಕಾರ್ನೇ ಬಂದೀವ್ರಿ ಮೋಟರ್ ಕಾರ್ ಐತಿ ಮತ್ತು ಏನಾರು ಬೇಕಾಗತ್ತ ಏನ ಹೆಂಗೆ ಮತ್ತು ಹುಬ್ಬಳ್ಳಿಗೆ ಪಬ್ಬಳ್ಳಿಗೆ ಹೋಗ್ಬೇಕಾಗತ್ತ ಏನಂತಂದು ಮೋಟರ್ ಕಾರ್ ನಿಂದ್ರಿಸಿನ್ರಿ ಯವ್ವ ಮೋಟರ್ ಕಾರ್ನೇ ಬಂದಾರಂತ್ವಿ ಬಾ ಎಷ್ಟು ರೊಕ್ಕ ಐತ್ ಬೇ ಈ ಮಾಸ್ತರ್ ಹತ್ರ ಅಯ್ಯ ಮುಂಗ್ಲಿ ಮಕ್ಕದವನ ಏ ಚಲೋ ಆತ್ ನೋಡ್ರಿ ಅದು ಒಂದು ಹೋರಿ ಕರ್ಕೊಂಡು ಹೋಗ್ಬಿಡ್ರಿ ಬರ್ತೀನಪ್ಪ ಅತ್ತೀರ ಮತ್ತೆ ನಾಳೆ ಬರೋದಾಗ ಏನು ತರ್ಬೇಕನ್ರಿ ಹ್ಞೂನ್ರಿ ಆಕಿಗೆ ಗೊತ್ತಾಗತ್ತವ್ರಿ ಏನಿಲ್ರಿ ಅದ ಗಂಜಿ ನಮಗೊಂದಿಟ್ಟು ಏನಾರ ಮೊಸರನ್ನ ಗಿಸ್ರನ್ನ ಏನಾರ ಒಂದಿಟ್ಟು ಕೊಟ್ಟು ಕಳಿಸ್ಬಿಡ್ರಿ ಸಾಕು ಅಷ್ಟ ಆತವ್ರಿ ಬರ್ತೀವ್ರಿ ಎಲ್ಲಿ ಮುಕ್ಕೊಂತೀನಿ ನೀನು ಎಲ್ಲಿ ಮುಕ್ಕೊತಿದ್ದಿ ಇಲ್ಲೇ ಕೆಳಗ ಅದು ವಸ್ತ್ರ ಐತಿ ನೋಡು ನಮ್ಗೆ ಇದಕ್ಕೆ ಹಿಡ್ಕೊಂಬಂದಿದ್ದು ಅದನ್ನ ತಲೆಗೆ ಇಟ್ಕೊಂಡು ಮಕ್ಕೊಂಬಿಡು ಹಾಸ್ಕೊಂಡು ತಡಿ ಅವನ್ನ ಕೇಳ್ತೀನಿ ರೊಕ್ಕ ಪಕ್ಕ ಏನರ ಮಾತಾಡಿದ್ನ ಅಳಿಯ ಬಂದಿದ್ನಲ್ಲ ಏನರ ಕೊಟ್ಟನ ಏನ ಮುಚ್ಚಿ ಯಾಕಂದ್ರೆ ನಮಗೆ ಅಡ್ಡಾಗಿ ನಿಂತಿದ್ರ ಇಬ್ರು ಕೇಳ್ತೀನಿ ತಡಿ ಯವ್ವ ನಾ ಆರಾಮ್ ಗಂಡ ಮನೆಗೆ ಹೋಗ್ಬೋದ್ವೆ ಮತ್ತು ಜಗ್ ರೊಕ್ಕ ಬರ್ತಲ್ಲ ಈ ಗಂಡಂದು ಚಲೋ ಆತು ಒಂದು ಕೈ ಮುರಿದಿದ್ದಕ್ಕೆ ಇಷ್ಟಕ್ಕೊಂದು ರೊಕ್ಕ ಬರ್ತಂದ್ರ ಇನ್ನು ಎರಡು ಕೈ ಮುರಿದಿದ್ರೆ ಅಣ್ಣಂದು ಜಗ್ ರೊಕ್ಕ ಬರ್ತಿತ್ತಾರ ಅಲ್ಲ ಇವ ನಾ ಆರಾಮ್ ಗಂಡ ಮನೆಗೆ ಹೋಗ್ಬೋದಿತ್ತು ಹ್ಞೂ ನಂದು ಆರಾಮ ಅದ್ದೂರಿಯಾಗಿ ಒಳ್ಳೆ ಮನೆಗೆ ನಾನು ಸೊಸೆಯಾಗಿ ಹೋಗ್ಬೋದಾಳ್ಬೆ ಯವ್ವ ಅಣ್ಣಂದು ರೊಕ್ಕ ಬಂದ ಕೂಡಲೇ ನಾನು ಇಸ್ಕೊಂಡು ಇಟ್ಕೊಂಬಿಡ್ಬೆ ಕೊಡಕ್ಕೆ ಹೋಗ್ಬೇಡ ಮತ್ತು ಅದೀಗ ಹಡಿತೈತೆ ಅದಕ್ಕೆ ಮತ್ತೆ ಅವ್ರ ಮನೇನಿಲ್ಲ ಏನೂ ಇಲ್ಲ ಇದ ಮಾಡ್ತೈತೆ ಲಕ್ಷ್ಮಿನ ಆಮೇಲೆ ರೊಕ್ಕಿಲ್ಲ ಅಂತಂದು ಬಗಲ್ ಎತ್ತಾನ ಅಣ್ಣ ಒಂದು ಕೆಲಸ ಮಾಡು ಬಂದ ಕೂಡಲೇ ನಾ ಮೊದ್ಲು ಪಟಕ್ ಅಂತ ಇಸ್ಕೊಂಡು ಇಟ್ಕೊಂಬಿಡು ನೀನು ಏನಂತಿದ್ದಿ ಸುಮ್ಮನಿರು ಮೊದ್ಲು ಏಟ್ ಬರ್ತಂದಾರ ಏನು ನೋಡೋಣ ತಲಕ ಸೇನಾ ಹೆಂಗೈತಪ್ಪ ಈಗ ಪರವಾಗಿಲ್ಲವಾ ಒಂದಿಟ್ಟು ಪರವಾಗಿಲ್ಲ ಏನಿಲ್ಲ ಏನ ಲೇ ಲಕ್ಷ್ಮಿ ಒಂದಿಷ್ಟು ಕುಡಿಯಕ್ಕೆ ನೀರು ತೊಂಬೋಗು ಆ ಕೆಳಗದಾವ ನೋಡು ಒಂದು ಎಂಥದ್ರ ಎದ್ರಾಗಾರ ತಗೊಂಬ ಮನೆಯಾಗಿಂದ ಅದು ಯಾವ್ದೋ ಲೋಟ ತಂದಿದ್ದೆಲ್ಲ ಸ್ಟೀಲಿಂದ ಗಿಲಾಸ್ ಆ ಗಿಲಾಸ್ನಾಗ ತೊಗೊಂಬೋಗು ಚರ್ಗಿ ಇರ ತರಿಸಿದ್ದಲ್ಲ ಮತ್ತೊಂದಲ್ಲ ಗಿಲಾಸ್ ತರ್ಸಳ ಅದನ್ನು ಹಲ್ಲಮ್ಮ ಅಡ್ಡಾಡಕ ಹೋಗ್ತಂಬ ಒಂದಿಷ್ಟು ಕುಡಿಯಕ್ಕೆ ನೀರು ಹಂಗೆ ನಿನ್ನ ಗಂಡಗೆ ಏನು ಬೇಕು ನೋಡಿ ಕೇಳೋಗ ಹ್ಞೂ ರೀ ತೀರ ಅಲ್ಲಲ್ಲ ಸೀನಾ ಏಟ್ ರೊಕ್ಕ ಬರ್ತಂದಲ್ಲವ ನೀನು ಅಳಿಯ ಬಂದಿದ್ನಲ್ಲ ಗೊತ್ತಿದ್ದಂಗೈತೆ ಅವ್ಗೆ ರೊಕ್ಕ ಬರ್ತಂತಾನೆ ಇದಕ್ಕೆಲ್ಲ ಅದ್ರದ್ದೇನು ಮಾತಾಡಲಿಲ್ಲ ಅನ್ನ ನೀನು ಕೇಶಂಡೆಲ್ಲ ರೊಕ್ಕ ಬರುತ್ತಾ ಎರಡು ಕಡೆಯಿಂದ ಬರುತ್ತಾ ನೋಡೋಣ ಕೊಡ್ಸೋ ಪ್ರಯತ್ನ ಮಾಡೋನು ಪೊಲೀಸ್ ಸ್ಟೇಷನ್ ಅದು ಇದು ಅಡ್ಡಾಡೋಣ ಅಂತಾನಲ್ಲ ಮತ್ತು ಸ್ಟೇಷನ್ನು ಗೀಸನ್ನು ಅಂದ್ರೆ ಮತ್ತೆ ಏನಾಗತ್ತ ನೋಡ್ಬೇಕು ಅಲ್ಲಲ್ಲ ಮತ್ತೆ ಮೇಲಕ್ಕೆ ಏನ ಪಿಸ ಮಾಡ್ದೆ ನಿನಗ ಏನು ಅದ ಬೇ ಪೊಲೀಸ್ ಕೇಸ್ ಹಾಕೋದ್ರ ಬಗ್ಗೆನ ಮಾತಾಡಿದ ಬೇರೆ ಏನೂ ಇಲ್ಲ ಹೌದಾ ನಾನೇನ ಅನ್ಕಂಡೆ ಏನ ಭಾಳ ರೊಕ್ಕ ಬರುತ್ತಾ ಏನ ನಮ್ಗೆ ಒಟ್ಟು ಭಾಳನ ಬಚ್ಚ ಆಗೋಕೈತಿ ಅಂತ ಅನ್ಕಂಡ ಆತ ನಿಮ್ಮಕ್ಕ ಆಯಪ್ಪ ನಾವು ಇಲ್ಲೇ ಮತ್ತೆ ಅಡ್ಡಕ್ಕಿವಿ ಏನು ಮಾಡ್ಬೇಕು ಒಂದು ಹಾಸ್ಕೊಳೋದಿಲ್ಲ ತಗೊಳೋದಿಲ್ಲ ಈಟ್ ಸರಿ ಅಡ್ಡಾಡ ನೀನು ಏಂತಿ ನಮ್ಮ ಅತ್ತಿ ನಮ್ಮ ನಾದ್ನ್ಯಾರ ಅದಾರ ಹ್ಯಾಗ ಒಂದು ಜಮ್ಕಾನರ ಒಂದು ಹೊತ್ಕಣದಾರ ತೊಗೊಂಡು ಹೋಗುನು ಏನಿಲ್ಲ ನೋಡ್ಲ ಹ್ಯಾಗ ಸುಟ್ಟಿಗೆ ಸೂರ್ಯಾಗ ಇಟ್ಕೊಂಡು ಹಂಗೆ ಅಡ್ಡಾಡ ನೀನು ಏಂತಿ ಹೌದಂತಾರನಪ್ಪ ಯವ್ವ ನಾ ಏನು ಮಾಡ್ಲಿ ಬೇ ನನ್ನ ಕೈ ಮುರಿದಂತ ಗೋಳಾಡ್ಲ ನಿಮ್ದು ಚಾಕ್ರಿ ಮಾಡಕ್ ನನಗೆ ಆಗೋಲ್ದಂತ ಗೋಳಾಡ್ಲ ನೀನ ಹೇಳು ಹಂಗಲ್ಲಲ್ಲ ನಾನು ವಯಸ್ಸಾದಕ್ಕೆಲ್ಲಲ್ಲ ನೋಡಿವಾ ಆಕೇನೂ ತಂದಿಲ್ಲ
ಈಗ ಅದು ಅಲ್ಲಿ ವಸ್ತ್ರ ಐತಿ ನೋಡು ಅದನ್ನ ಬೇಕಾದ್ರೆ ನೀ ಹಾಸ್ಕೊಂಡು ಅದ್ರ ಮೇಲೆ ಮಕ್ಕೋ ವಯಸ್ಸಾದಕಿ ಅವ್ರಿಬ್ರು ಹರಿದಾರದಾರ ನಿನ್ ಮಗ್ಳು ಮಕ್ಕೋತಾರ ಈಗ ನಾನು ಹಿಂತ ಇಲ್ಲೇ ಮಕ್ಕೊಂತಾಳ ಮತ್ತೀಗ ಎಲ್ಲಾನು ಸರು ಹನ್ನೊಂದು ಸಂಗೀತ ಮಾಡ್ಕೊಡಕ್ಕೆ ಇದು ಮನಿಯಲ್ಲೇವಾ ನನಗೂ ಆರಾಮಿಲ್ಲ ಏನು ಈಗ ನೋಡಿ ಈಗ ಮಾತಾಡ್ತೀನಲ್ಲ ಕುತ್ತಿಗೆನಾರ ಜಗ್ಗಕ್ಕತ್ತಾವು ನನಗ ಸಾಯಂಗೈತಿ ಕಷ್ಟ ಒಂದಿಟ್ಟು ನೆಮ್ಮದಿಯಾಗಿ ಮಕ್ಕೊಳಕ್ಕೂ ಕೊಡವಲ್ರಿ ಮಕ್ಕಂಡ್ರನಾರ ಮಕ್ಕಿನ ಮಕ್ಕಳ ಕೊಡು ನನಗ ಹೂನಪ್ಪ ಹ್ಞೂ ಅಂದು